ರಾಜ್ಯದಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ, ಸೆಕೆ ತುಂಬ ಇದೆ. ಮನೆಯಲ್ಲೇ ಫ್ಯಾನ್ ಇಲ್ಲ ಅಂತಲೇ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಆ ಪರಿಸ್ಥಿತಿ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಪಾಪ ಮಕ್ಕಳಿರುವಂಥದ್ದು, ರೋಗಿಗಳಿರ್ತಾರೆ, ಇವರಿಗೆಲ್ಲ ಇರಬೇಕಾದ್ರೆ ಎ ಸಿ ಫ್ಯಾನ್ ಇಲ್ಲ ಅಂದರೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತು, ಒಂದೇ ಗಂಟೆಯಲ್ಲಿ ಎಲ್ಲ ರೆಡಿ ಮಾಡಿದರು. ಅದಕ್ಕಿಂತ ಮುಂಚೆ ಮಾಡೋಕ್ಕೇನಾಗಿತ್ತು ರೀ ನಿಮಗೆ ನೋಡಿ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಕೆಟ್ಟು ಹೋಗಿದ್ದ ಫ್ಯಾನ್, ಎಸಿ, ಶಿಶು ಮಕ್ಕಳ ಐಸಿಯು ಘಟಕದಲ್ಲಿ ವರ್ಕ್ ಆಗದ ಫ್ಯಾನ್. ರಾಜ್ಯದಲ್ಲಿ ಬೇಸಿಗೆ ಧಗೆ ಹೇಳತೀರದಾಗಿದೆ. ರಣರಣ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಇದರ ಮಧ್ಯೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ದುಸ್ಥಿತಿ ತಾಂಡವವಾಡ್ತಿದೆ. ಕಿಮ್ಸ್ನ ಶಿಶು ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಎಸಿ ಫ್ಯಾನ್ ವರ್ಕ್ ಆಗದೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿತ್ತು. ಹೌದು, ಬೆಡ್ ಮೇಲಿರುವ ಮಕ್ಕಳು ಶೆಕೆಯಿಂದ ಒದ್ದಾಡುತ್ತಿವೆ. ಇನ್ನೊಂದ್ ಕಡೆ ಟವಲ್ನಿಂದ ಗಾಳಿ ಬೀಸುತ್ತಿರುವ ಪೋಷಕರು ಕಣ್ಣೆತ್ತಿ ಮೇಲೆ ನೋಡಿದ್ರೆ ಫ್ಯಾನ್ಗಳ ರೆಕ್ಕೆಗಳು ತಿರುಗುವುದನ್ನೇ ನಿಲ್ಲಿಸಿ ಬಿಟ್ಟಿವೆ. ಇಷ್ಟೆಲ್ಲಾ ದೃಶ್ಯ ಕಂಡು ಬಂದಿದ್ದು ಕಿಮ್ಸ್ನ ಶಿಶು ಹಾಗೂ ಮಕ್ಕಳ ಐಸಿಯು ಮತ್ತು ಜನರಲ್ ವಾರ್ಡ್ನಲ್ಲಿ. ಹೊರಗಡೆ ಬಿರುಬಿಸಿಲು, ಬಿಸಿ ಗಾಳಿಯೇ ಎಲ್ಲೆಡೆ ಆವರಿಸಿದೆ. ಶೆಕೆಗೆ ಮಕ್ಕಳು ಒದ್ದಾಡುತ್ತಿವೆ ಎಂದು ಪೋಷಕರೇ ಮನೆಯಿಂದ ಫ್ಯಾನ್ಗಳನ್ನು ತೆಗೆದುಕೊಂಡು ಬಂದಿದ್ರು. ಈ ಸುದ್ದಿಯನ್ನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಬಿತ್ತರಿಸಿತ್ತು. ಕೊಪ್ಪಳದಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆ. ಜಿಲ್ಲಾಸ್ಪತ್ರೆಯಲ್ಲಿ 8 ಬೆಡ್ಗಳ ಮಧ್ಯೆ ಒಂದೇ ಫ್ಯಾನ್ ಇದೆ. ಎಸಿ ಕೆಟ್ಟು ಹೋಗಿರುವುದು ಗೊತ್ತಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಪೋಷಕರು ಆಕ್ರೋಶ ಹೊರಹಾಕಿದ್ರು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಫಟಾಫಟ್ ಇಂಪ್ಯಾಕ್ಟ್, ಕಿಮ್ಸ್ಗೆ ಬಂತು ಹೊಸ ಫ್ಯಾನ್. 3 ಎಸಿ ರಿಪೇರಿ ಮಾಡಿಸಿದ ಕಿಮ್ಸ್ ಆಡಳಿತಾಧಿಕಾರಿಗಳು. ಇನ್ನು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಬಿತ್ತರವಾದ ಒಂದೇ ಗಂಟೆಯಲ್ಲಿ ಕೊಪ್ಪಳ ಕಿಮ್ಸ್ಗೆ 3 ಹೊಸ ಫ್ಯಾನ್ ಅಳವಡಿಸಿದ್ದಾರೆ ಹಾಗೂ 3 ಎಸಿಗಳನ್ನ ರಿಪೇರಿ ಮಾಡಿಸಿದ್ದಾರೆ. ಬಿಸಿಲ ಧಗೆಗೆ ಬೆಂದು ಹೋಗಿದ್ದ ಜನ ಸದ್ಯ ಕೂಲ್ ವಾತಾವರಣದಲ್ಲಿದ್ದಾರೆ. ಇನ್ನು ಫ್ಯಾನ್ ಹಾಗೂ ಎಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಕ್ಕೆ ರೋಗಿಗಳ ಸಂಬಂಧಿಗಳು ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ್ರು. ಕೊಪ್ಪಳ ಜಿಲ್ಲೆ ಆಸ್ಪತ್ರೆಯಲ್ಲಿ ಎಸಿ ಇಲ್ಲ, ಫ್ಯಾನ್ ಇಲ್ಲ ಅಂತೇಳಿ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಆದ ತಕ್ಷಣವೇ ಈಗಾಗಲೇ ಎಸಿ ಮತ್ತು ಫ್ಯಾನ್ಗಳನ್ನು ರಿಪೇರಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಅಂದರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡು. ಇಲ್ಲಿ ಏನಂದರೆ ಕಳೆದ 8 ದಿನದಿಂದ ಫ್ಯಾನ್ಗಳು ಯಾವುದೇ ರೀತಿ ತಿರುಗ್ತಾ ಇದ್ದಿಲ್ಲ, ಸಮಸ್ಯೆ ಆಯಿತು. ಫ್ಯಾನ್ ಸಮಸ್ಯೆಯಿಂದಾಗಿ ಮಕ್ಕಳು ಸಹ ಅಂದರೆ ನಾನಾ ಕಾಯಿಲೆಗಳಿಂದ ಬಳಲ್ತಾ ಇರೋದು ಕಾರಣಕ್ಕಾಗಿ ತಮ್ಮ ಫ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಅಂದರೆ ಮನೆಯಲ್ಲಿರುವಂಥ ಫ್ಯಾನ್ಗಳು ತೆಗೆದುಕೊಂಡು, ಟೇಬಲ್ ಫ್ಯಾನ್ಗಳು ತೆಗೆದುಕೊಂಡು ಮಕ್ಕಳಿಗೆ ಅಂದರೆ ಪೋಷಕರು ಬಂದರೆ ಇಲ್ಲಿ ಆರೈಕೆ ಮಾಡ್ತಾಯಿದ್ರು. ICU ವಾರ್ಡಿನಲ್ಲೇ ಎಸಿ ಸಮಸ್ಯೆ ಅಂತೇಳಿ ಸಹ ಎಸಿ ಆಗಿರ್ಬೋದು ಮತ್ತು ಫ್ಯಾನ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಸಮಸ್ಯೆಯನ್ನು ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿ ಬಿತ್ತರಿಸಿದ ತಕ್ಷಣ ಅಂದರೆ ಇವಾಗ ಬಂದು ಈಗಾಗಲೇ ರಿಪೇರಿಯನ್ನು ಮಾಡಿ ಹೋಗಿದ್ದಾರೆ. ಇವಾಗ ಎಸಿ ಮತ್ತು ಫ್ಯಾನ್ಗಳನ್ನ ರಿಪೇರಿ ಮಾಡಿದ್ದಾರೆ. ಯಾವಾಗ ಮಾಡಿದ್ರು ಏನಂತ? ಇವತ್ತು ನಾವು ಒಂದು 8 ದಿವಸ ಆಯ್ತು, ಯಾವುದು ರಿಪೇರಿ ಇದ್ದಲ್ಲ, ಏನಿದ್ದಲ್ಲ, ಫ್ಯಾನ್ ಇದ್ದಲ್ಲ, ಏನಿದ್ದಲ್ಲ. ಹೀಟಿನ ಸಮಸ್ಯೆ ಭಾಳ, ಕಾವು ಹೀಟು, ಬಿಸಿಲು ಜಾಸ್ತಿ ಆದಾಗಿನಿಂದ ಭಯಂಕರ ಹೀಟ್ ಜಾಸ್ತಿ ಆಗುತ್ತದೆ. ಅದೇನೇ ಇರ್ಲಿ, ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಪಬ್ಲಿಕ್ ಟಿವಿ ವರದಿಯ ನಂತರ ಸರಿ ಹೋಗಿದೆ. ಜಿಲ್ಲಾಸ್ಪತ್ರೆಯ ಆಡಳಿತ ಅಧಿಕಾರಿಗಳ ಕಣ್ತೆರೆಸಲು ಮಾಧ್ಯಮವೇ ಬರಬೇಕಾಗಿದ್ದು ನಿಜಕ್ಕೂ ವಿಪರ್ಯಾಸ. ಇನ್ಮುಂದಾದ್ರೂ ಇಂಥ ನಿರ್ಲಕ್ಷ್ಯತನ ಬೇಡ ಅನ್ನೋದೊಂದೇ ಮನವಿ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.